ಗ್ರಾಮೀಣ ಮಹಿಳಾ ಸಂಘದಿಂದ ವಂಚನೆಯ ಆರೋಪ ಕೇಳಿಬಂದಿದೆ. ಕಚೇರಿಗೆ ನೂರಾರು ಮಹಿಳೆಯರು ಈ ಸಂದರ್ಭದಲ್ಲಿ ಮುತ್ತಿಗೆ ಹಾಕಿದರು. ಬಾಗಲಕೋಟೆಯ ಬೀಳಗಿ ಪಟ್ಟಣದಲ್ಲಿ ಘಟನೆ ನಡೆದಿದೆ. ಗ್ರಾಮೀಣ ಮಹಿಳಾ ಸಂಘದಿಂದ ವಂಚನೆ ಆಗಿದೆ ಅನ್ನುವ ಆರೋಪ ಕೇಳಿಬಂದಿದ್ದು, ಆ ಹಿನ್ನೆಲೆಯಲ್ಲಿ ಕಚೇರಿಗೆ ನೂರಾರು ಮಹಿಳೆಯರು ಮುತ್ತಿಗೆ ಹಾಕಿದ್ದಾರೆ. ಬೀಳಗಿ ಪಟ್ಟಣದಲ್ಲಿ ಘಟನೆ ನಡೆದಿದೆ. ಬಾಗಲಕೋಟೆ ದುರ್ಗಾದೇವಿ ಮಹಿಳಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಪ್ರತಿ ವಾರ ಮಹಿಳೆಯರಿಂದ ಹಣವನ್ನು ಪಡೆದಿದೆ. ಆದ್ರೆ ಇದೀಗ ವಂಚನೆ ಮಾಡಿದೆ ಅನ್ನುವ ಆರೋಪ ಕೇಳಿ ಬಂದಿದೆ. 3 ವರ್ಷದಿಂದ ಯಾರಿಗೂ ಸಾಲ ಕೊಟ್ಟಿಲ್ವಂತೆ. ಹಣ ತಗೊಳ್ತಾರೆ, ಸಾಲ ಇಲ್ಲ. ಹಣ ಕೇಳಿದ್ದಕ್ಕೆ ಸತಾಯಿಸ್ತಾ ಇದ್ದಾರಂತೆ. ಆ ಒಂದು ಆರೋಪ ಕೂಡ ಈಗ ಕೇಳಿ ಬಂದಿದೆ. ಸಂಸ್ಥೆಯ ಅಧ್ಯಕ್ಷೆ ವಿದ್ಯಾ ಹಳ್ಳೂರ, ಸಂಘಟನಾ ಕಾರ್ಯದರ್ಶಿ ರಚನಾ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಇವತ್ತು ಮುತ್ತಿಗೆಯನ್ನು ಕೂಡ ಹಾಕಿದ್ದಾರೆ. ನಾವು ಕೊಟ್ಟ ಹಣವನ್ನಾದ್ರೂ ವಾಪಸ್ ಕೊಡಿ, ಸಾಲ ಹೋಗ್ಲಿ ಆ ಕಡೆ. ಅಟ್ಲೀಸ್ಟ್ ನಾವು ದುಡ್ಡು ಪೇ ಮಾಡಿದೀವಿ ಅಥವಾ ನಾವು ದುಡ್ಡು ಕಟ್ಟಿದೀವಲ್ಲ, ಅದನ್ನಾದ್ರೂ ನಮಗೆ ವಾಪಸ್ ಕೊಡಿ ಅಂತ ಹೇಳಿ ಕಚೇರಿಗೆ ಮುತ್ತಿಗೆ ಹಾಕಿ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೀಳಗಿ ಠಾಣೆಯಲ್ಲಿ ದೂರು ಕೊಡೋದಿಕ್ಕೂ ಕೂಡ ಮಹಿಳೆಯರು ಮುಂದಾಗಿದ್ದಾರೆ. ಹಣವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಥವಾ ವಂಚನೆ ಮಾಡಿದೆ ಈ ಒಂದು ಸಂಘ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ನೂರಾರು ಮಹಿಳೆಯರು ಇವತ್ತು ಕಚೇರಿಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಬಾಗಲಕೋಟೆಯ ಬೀಳಗಿ ಪಟ್ಟಣದಲ್ಲಿ ಸಾಲ ಕೊಡಬೇಕು, ಆದ್ರೆ ಸಾಲನೇ ಕೊಡ್ತಾ ಇಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಸಾಲ ಕೊಡದಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ನಾವು ಕಟ್ಟಿದ ದುಡ್ಡು ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾವ್ ಒಬ್ಬರೇ ಇದ್ರ ಜವಾಬ್ದಾರಿ ಹೊತ್ತಿಲ್ಲ. ಇವ್ರನ್ನ ಕರ್ಕೊಂಡ್ ಹೋಗಿ ಇವರು ಅವ್ರ ಊರಿಗೆ ಹೋಗಿ ಮೀಟಿಂಗ್ ಮಾಡಿ ಎಲ್ಲಾ ಇದು ಮಾಡ್ಯಾರ. ಮೇಡಮ್ ಅವ್ರಿ ಮೀಟಿಂಗ್ ಬಂದಾರ್ರಿ, ಸದಾ ಸರ್ ಬಂದು ಇಲ್ಲಿ ಬಂದಾರ್ರಿ. ಪ್ರತಿಯೊಂದು ತಿಂಗಳು ಮೀಟಿಂಗ್ ಇರ್ತಿದ್ರು, ಪ್ರತಿಯೊಂದು ತಿಂಗಳು ಮೀಟಿಂಗಕ್ಕೂ ಬಂದಾರ್ರಿ. ಹಂಗ ಮಾಡಿದ್ದೆವು. ಲೋನ್ ಕೊಟ್ರು, ಸ್ವಲ್ಪ ಡಿಲೇ ಆತು, ನಡ್ಬಾರ್ಕ ಇಲ್ಲ ನಂಗಿಲ್ಲ. ಅವ್ರದ್ದೇನ್ ಪ್ರಾಬ್ಲಮ್ ಇತ್ತು ಗೊತ್ತಿಲ್ಲ, ಡಿಲೇ ಆತು. ಡಿಲೇ ಆಗಿದ್ದಕ್ಕೆ ಜನರೆಲ್ಲ ಇದು ಮಾಡಿದ್ರು. ಈಗ ಕೊಟ್ಟಿವೇನ್ ಕೊಟ್ಟಿಲ್ರಿ? ಒಂದರ ಕೊಟ್ಟಿವು. ಲೋನ್ ಕೊಟ್ಟದ್ ಗೊತ್ತು ನನಗೆ, ಉಳಿತಾಯ ಕೊಟ್ಟದ್ದು ನನಗೆ ಗೊತ್ತಿಲ್ಲ. ಒಟ್ಟ ಕೊಟ್ಟೇ ಇಲ್ರಿ? ನನಗ್ ಗೊತ್ತಿಲ್ಲ. ನಮ್ಗೆ ನೀವು ಹೇಳಿಲ್ಲ ಇಂತ ಸಂಘಗಳಿಗೆ ಕೊಟ್ಟಿನ ಅಂತ ಹೇಳಿಲ್ಲ ನೀವು. ಮಾಡಿಲ್ರಿ ಸರ್. ಬಂದಷ್ಟು ಉಳಿತಾಯ ಕೊಟ್ಟ ಅದೀವ್ರಿ. ನಾವು ಮೇಲ್ಗಡೆ ತುಂಬಿರ್ತೀವಿ ಸರ್. 3 ವರ್ಷಕ್ಕೆ ಬಡ್ಡಿ ಯಾಕೆ ಕೊಡ್ತೀವಿ ಅಂತ ಹೇಳಿವ್ರಿ. ಆಲ್ಮೋಸ್ಟ್ ಎಲ್ಲರಿಗೆ ಕೊಟ್ಟಿವ್ರಿ. ಅವ್ರೇನ್ ಹೇಳಕತ್ತಾರಿ ಸರ್, ಈಗ ಅವ್ರಿಗೆ ಕೊಡ್ಲಾರ್ದ ಹೇಳಕತ್ತಾರಿ. ಅವ್ರು ಕೊಟ್ಟಿದ್ ಯಾರು ಹೇಳಕತ್ತಿಲ್ರಿ. ಕೊಟ್ಟಿದ್ ನಮ್ ಕಡೆನೂ ಪ್ರೂಫ್ ಅದಾವ್ರಿ. ಬೇರೆ ಬ್ರಾಂಚಿಗೆ ದುಡಿಸ್ತೀವ್ರಿ ಅಣ್ಣ. ಅವ್ರಿಗೆ ಬಡ್ಡಿ ಯಾಕೆ ಕೊಡ್ಬೇಕಲ್ರಿ? 3 ವರ್ಷಕ್ಕೆ ನಾವು ಬೇರೆ ಬೇರೆ ಬ್ರಾಂಚಿಗೆ ದುಡಿಸ್ತೀವಿ. ನಮ್ಮ ಬ್ರಾಂಚ್ ಅದಾವ್ರಿ, 5 ಬ್ರಾಂಚ್ ಅದಾವ್ರಿ. ಬೇರೆ ಬೇರೆ ಬ್ರಾಂಚಿಗೆ ದುಡ್ಸಾಕ್ ಹಾಕ್ತಿವ್ರಿ. ಅಂದ್ರೆ ಅವ್ರಿಗೆ 3 ವರ್ಷಕ್ಕೆ ಬಡ್ಡಿ ಬರ್ತೈತ್ರಿ. ನಾವ್ ಇಲ್ಲೇ ಹೂಡಿಕೆ ಮಾಡ್ಕೊಂಡ್ ಕೂತ್ರ ಬಡ್ಡಿ ಬರಂಗಿಲ್ಲ ಸರ್. ಹೆಣ್ಮಕ್ಳವ್ರಿ ಸರಿ, ಹೆಣ್ಮಕ್ಳಿಗೋಸ್ಕರನ ಮಾಡಿವ್ರಿ, ಅಭಿವೃದ್ಧಿ ಮಾಡೋದಕ್ಕೋಸ್ಕರನ ಮಾಡಿವ್ರಿ. ಇವ್ರ ಅಣ್ಣಾರು ಏರಿಯಾದಾಗೂ ಮಾಡಿದ್ವಿ. ಇವ್ರ ಅಣ್ಣಾರು ಭೇಟಿ ಆಗಿದ್ರಿ ಒಂದ್ಸಲ. ಅವ್ರ ಏರಿಯಾದಾಗೂ ಕೊಟ್ಟಿವ್ರಿ. ಈಗ ಇವ್ರ ಅಣ್ಣಾರು ಬಂದಾರಲ್ರಿ, ಅವ್ರ ಏರಿಯಾದಾಗೂ ಕೊಟ್ಟಿವ್ರಿ. ಬಂದಂಗ ಕೊಟ್ಟಿವ್ರಿ. ಆಗಸ್ಟ್ 15 ನಂತರ ಇವ್ನು ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ನಾವು ಹೆಣ್ಮಕ್ಳದಿವ್ರಿ, ಯಾರ ರೊಕ್ಕನು ಹಾಕೊಂಡ್ ಹೋಗಂಗಿಲ್ರಿ. ನಮ್ಮ ಸಂಸ್ಥೆ ಕಡೆಯಿಂದ ಲೇಟ್ ಆಗೈತ್ರಿ. ಆಗಸ್ಟ್ 15 ನಾವು ಡೇಟ್ ಕೊಡ್ತೀವ್ರಿ. ಅವ್ರ ಉಳ್ತಾಯ ಅವ್ರಿಗೆ ಮುಟ್ಟಿಸ್ತೀವಿ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಎಷ್ಟು ಟೈಮ್ ಆಯ್ತು ಈ ಒಂದು ಸಂಘ ಆಗಿ? ಎಷ್ಟು ಜನ ಇದರಲ್ಲಿ ಸದಸ್ಯರುಗಳು ಇದ್ದಾರೆ? ಜೊತೆಗೆ ಹಣ ಸಾಲವನ್ನ ಯಾಕೆ ಕೊಟ್ಟಿಲ್ಲ? ಈಗ ಸದ್ಯಕ್ಕೆ ಯಾವ ಕನ್ಕ್ಲೂಷನ್ಗೆ ಬರಲಾಗಿದೆ? ನಮಿತಾ ಜೈನ್, ಇದು ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದಲ್ಲಿರುವಂತಹ ಒಂದು ದುರ್ಗಾದೇವಿ ಮಹಿಳಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅನ್ನುವಂತಹ ಹೆಸರಿನಲ್ಲಿ ಒಂದು ಸಂಸ್ಥೆ ನಡೀತಾ ಇರುವಂತದ್ದು. ಇದಕ್ಕೆ ಪ್ರಮುಖರು ಇಬ್ರು ಇರುವಂತದ್ದು. ಆ ಇಬ್ರು ಮಹಿಳೆಯರು ಇನ್ನು ಬೀಳಗಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಈ ಸಂಘದ ಅಡಿಯಲ್ಲಿ ಕೆಲವೊಂದಿಷ್ಟು ಪ್ರತಿನಿಧಿಗಳನ್ನ ನೇಮಕ ಮಾಡಿಕೊಂಡು ಅವರ ಮೂಲಕ ಗ್ರಾಮೀಣ ಭಾಗದಲ್ಲಿರುವಂತಹ ಮಹಿಳೆಯರಲ್ಲಿ ಒಂದು ಸಂಘಗಳನ್ನ, ಅಂದ್ರೆ ಒಂದೊಂದು ಗ್ರಾಮದಲ್ಲಿ ಒಂದೊಂದು ರೀತಿಯಾಗಿ ಸಂಘಗಳನ್ನ ರಚನೆ ಮಾಡಿ ಆ ಸಂಘಗಳಲ್ಲಿರುವಂತಹ ಸದಸ್ಯರು ಪ್ರತಿ ವಾರಕ್ಕೊಮ್ಮೆ ಅವರವರಿಗೆ ಶಕ್ತಿಗೆ ಅನುಸಾರವಾಗಿ, ಅಂದ್ರೆ 20 ರೂಪಾಯಿ ತುಂಬಬಹುದು, 50 ಅಥವಾ 100, ಈ ರೀತಿಯಾಗಿ 3 ಹಂತಗಳಲ್ಲಿ ಆ ಜನರು ಏನು ದುಡ್ಡು ತುಂಬುತ್ತಾರೆ ಅದನ್ನ ಪ್ರತಿ ವಾರವೂ ಕೂಡ ತುಂಬಿದಂತ ಸಂದರ್ಭದಲ್ಲಿ ಆ ಮಹಿಳೆಯರಿಗೆ ಕಾಲ ಕಳೆದಂತಂದ್ರೆ ಸ್ವಲ್ಪ ದಿನಗಳಾದ ಬಳಿಕ ಈ ಒಂದು ಸಂಸ್ಥೆಯ ಮೂಲಕ ನಿಮಗೆ ನಾವು ಸಾಲವನ್ನ ಕೊಡ್ತೀವಿ ಅಂತ ಹೇಳಿ ಇವರು ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಆರೋಪ ಆಗಿದೆ. ಅದ್ರ ಜೊತೆಗೇನೆ ಮತ್ತೊಂದು 3 ವರ್ಷಗಳ ಬಳಿಕ, ಅಂದ್ರೆ ಒಂದ್ ವೇಳೆ ಸಾಲವನ್ನ ಪಡೆದುಕೊಳ್ತಾ ಇದ್ರೆ 3 ವರ್ಷದ ಬಳಿಕ ಈ ಹಣವನ್ನ ನಿಮಗೆ ಬಡ್ಡಿ ಸಹಿತವಾಗಿ ಮತ್ತೆ ಹಿಂದಿರುಗಿಸ್ತೀವಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಉಳಿತಾಯ ಹಣವನ್ನು ಕೂಡ ನಾವು ನೀಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಈ ರೀತಿಯಾಗಿ ಹಣವನ್ನ ತುಂಬಿಸ್ಕೊಂಡಿದ್ದಾರೆ. ಆದ್ರೆ 3 ವರ್ಷಗಳಿಂದ ನಮಗೆ ಯಾವುದೇ ರೀತಿಯಾದಂತಹ ಹಣವನ್ನ ಕೊಟ್ಟಿಲ್ಲ. ನಾವು ತುಂಬಿದಂತಹ ಹಣ ಈಗ, ಅಂದ್ರೆ ಒಬ್ಬೊಬ್ಬ ಮಹಿಳೆಯರದು ಪ್ರತಿ ವಾರವೂ ಕೂಡ 100 ರೂಪಾಯಿ ತುಂಬಿದಂತಹ ಮಹಿಳೆಯರದು ಇಲ್ಲಿವರೆಗೆ ಸುಮಾರು 20 ರಿಂದ 25 ಸಾವಿರ ಆಗುತ್ತೆ. ಈ ರೀತಿಯಾಗಿ ಸಾವಿರಾರು ಮಹಿಳೆಯರು ತಾಲೂಕಿನಾದ್ಯಂತ ಹಣವನ್ನ ಕಟ್ಟಿದ್ದಾರೆ. ಅದು ಒಟ್ಟಾರೆಯಾಗಿ ತಾಲೂಕಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಸಂಗ್ರಹ ಆಗಿದೆ. ಆದ್ರೆ ಇವರು ಹಣವನ್ನ ವಾಪಸ್ ನೀಡಿಲ್ಲ ಅನ್ನುವಂಥದ್ದು ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಸಂಸ್ಥೆಯ ಮುಖ್ಯಸ್ಥರೇನಿದ್ದಾರೆ ಅವ್ರು ಹೇಳುವಂತದ್ದು ಏನಂದ್ರೆ, ನಾವು ಸಾಲಗಳನ್ನು ಕೆಲವೊಂದಿಷ್ಟು ಜನರಿಗೆ ಕೊಟ್ಟಿದ್ದೀವಿ, ಕೆಲವೊಂದಿಷ್ಟು ಜನರಿಗೆ ಉಳಿತಾಯ ಹಣವನ್ನು ಕೊಟ್ಟಿದ್ದೀವಿ, ಕೆಲವರಿಗೆ ಕೊಡೋದಕ್ಕೆ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ನಮಗೆ ಕಾಲಾವಕಾಶವನ್ನ ಕೇಳ್ತಾ ಇದೀವಿ. ಆಗಸ್ಟ್ 15 ನಾವು ಕಾಲಾವಕಾಶ ಕೊಟ್ರೆ ನಾವು ವಾಪಸ್ ಕೊಡ್ತೀವಿ ಅಂತ ಹೇಳಿ ಇವರು ಸಬೂಬನ್ನು ನೀಡ್ತಾ ಇರುವಂತದ್ದು. ಇದೇ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ವಾಪಸ್ ಹಣವನ್ನ ಕೊಡ್ತೀವಿ ಅಂತ ಹೇಳಿ ಕಾಲಹರಣ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಇವತ್ತು
ನೂರಾರು ಮಹಿಳೆಯರು ಏಕಾಏಕಿಯಾಗಿ ಏನು ಬೀಳ್ಗಿ ಪಟ್ಟಣದಲ್ಲಿರುವಂತಹ ಈ ಸಂಸ್ಥೆಯ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಇದೀಗ ಮಹಿಳೆಯರು ಮತ್ತು ಆ ಸಂಸ್ಥೆಯ ಮುಖ್ಯಸ್ಥರ ನಡುವೆ ಮಾತಿನ ಚಕಮಕಿ ಮತ್ತು ವಾಗ್ವಾದ ನಡೆದಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಬಂದು ವಾತಾವರಣವನ್ನು ತಿಳಿಗೊಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೀಳ್ಗಿ ಪೊಲೀಸ್ ಠಾಣೆಯಲ್ಲಿ ನಾವು ಇವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡ್ತೀವಿ ಅಂತ ಹೇಳಿ ಪೊಲೀಸ್ ಠಾಣೆ ಕಡೆಗೆ ಇಲ್ಲಿರ್ತಕ್ಕಂತಹ ಮಹಿಳೆಯರು ಹೋಗ್ತಾ ಇರುವಂತದ್ದು. ನಮಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ನಮ್ಮ ಜೊತೆ ಇದೀಗ ಮಾತನಾಡೋದಕ್ಕೆ ಈ ಗ್ರಾಮೀಣ ಸಂಸ್ಥೆ ಕಾರ್ಯದರ್ಶಿಯಾಗಿರುವ ರಚನಾ ಬಂಟನೂರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಚನಾ ಅವರೇ, ಈಗ ಎಷ್ಟು ಟೈಮ್ನಿಂದ ಈಗ ನೀವು ಈ ರೀತಿಯಾಗಿ ಹಣವನ್ನು ಸಂಗ್ರಹಿಸುವಂತಹ ಕೆಲಸ ಆಗಿದೆ? ಪ್ರಮುಖವಾಗಿ ಈಗ ಅವರು ಸಾಲನೇ ಕೊಡ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆಗಿದೆ, ಯಾಕೆ ಸಾಲ ಕೊಡ್ತಾ ಇಲ್ಲ? ಮೇಡಮ್, ನಾನು ರಚನಾ ಬಂಟೂರ್ ಅಂತ ಹೇಳ್ಬಿಟ್ಟು ಸಂಸ್ಥೆಯ ಕಾರ್ಯದರ್ಶಿಯಾಗಿ ಮಾತಾಡ್ತಿರೋದು. ಮೇಡಮ್ ನೋಡಿ, ಈಗ ನಾವು ವಂಚನೆ ಮಾಡುವಂತವ್ರಾಗಿತ್ತಂದ್ರೆ ನಾವು 5 ವರ್ಷ ಸಂಸ್ಥೆಯನ್ನ ನಡೆಸ್ಕೊತಿರ್ಲಿಲ್ಲ, ಸಂಸ್ಥೆಯನ್ನ ನಡೆಸ್ಕೊಂಡು ಹೋಗ್ತಿರ್ಲಿಲ್ಲ. ವಂಚನೆ ಅಂತ ಕೊಟ್ಟಿದವರು ಅದು ಅವ್ರಿಗೆ ವಂಚನೆ ಅನ್ಸಿದೆ. ನಾನು ಈ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀನಪ್ಪಾ ಅಂತಂದ್ರೆ, ನಾವು ಮಹಿಳೆಯರು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ನಮ್ದು. ಯಾವುದೇ ಮೋಸ ಆಗ್ಲಿ ವಂಚನೆ ಮಾಡೋದಾಗ್ಲಿ ನಾವು ಮಾಡೋರು ಇದ್ವಪ್ಪ ಅಂತಂದ್ರೆ ನಾವು ಆಗಸ್ಟ್ 15ರ ನಂತರ ನಿಮ್ಮನ್ನೆಲ್ಲರನ್ನು ಕರೆಸ್ಕೊಡ್ತೀವಿ ಅಂತ ಹೇಳ್ತಿರ್ಲಿಲ್ಲ ಮೇಡಮ್. ಆಮೇಲೆ ವಂಚನೆ ಮಾಡುವುದಂತಂದ್ರೆ ಯಾವ ರೀತಿ ವಂಚನೆ ಗೊತ್ತಾ ಮೇಡಮ್? ಇದು ಆಫೀಸನ್ನ ಲಾಕ್ ಮಾಡ್ಕೊಂಡು ಊರೇ ಬಿಟ್ಟು ಹೋಗೋದು, ತಾಲೂಕೆ ಬಿಟ್ಟು ಹೋಗೋದು, ಜಿಲ್ಲೆಯನ್ನ ಬಿಟ್ಟು ಹೋಗೋದು, ಹಾಕೊಂಡು ಹೋದ್ರೆ ಮಾತ್ರ ವಂಚನೆ ಮೇಡಮ್. ಇದು ನಿಮ್ದು ಪ್ರೈವೇಟ್ ಸಂಘನಾ ಇದು? ಇಲ್ಲ ಮೇಡಮ್, ನಮ್ದು ಪ್ರೈವೇಟ್ ಅಲ್ಲ ಮೇಡಮ್, ನಮ್ದೆಲ್ಲಾನು ಲೀಗಲ್ಲಿನೇ ಇದೆ ಮೇಡಮ್. ಪ್ರೈವೇಟ್ ಸಂಸ್ಥೆ ಇರೋದು ಲೀಗಲ್ಲಿ. ನಮ್ದು ಏನ್ ಬೇಕಲ್ಲ, ನಮ್ದು DC ಆಫೀಸ್ ಒಳಗಡೆ ರಿಜಿಸ್ಟ್ರೇಷನ್ ಆಗಿದೆ, ನಮ್ದು ಎಲ್ಲಾನು ಡಾಕ್ಯುಮೆಂಟ್ ಇದೆ ಮೇಡಮ್. ಆದ್ರೆ ಏನ್ ಗೊತ್ತಾ, ATG 12R ದರ್ಪಣ ಎಲ್ಲಾನು ಇದೆ ಮೇಡಮ್. ನಮಗ್ ಏನ್ ಅನ್ಸುತ್ತೆ ಮೇಡಮ್, ಈ ರೀತಿ ವಂಚನೆ ಅಂತ ಹೇಳ್ತಿದಾರಲ್ಲ, ಹೆಣ್ಮಕ್ಳನ್ನ ಕರ್ಕೊಂಡು ಒಂದು ಸಂಸ್ಥೆಯನ್ನ ಬೆಳೆಸುವುದು ವಂಚನೆ ಅಂತ ಹೇಳಿ ಯಾವ ಕಾರಣಕ್ಕಾಗಿ ಹೇಳ್ತಾರೆ ಯಾಕೆ ಬಂತು? ಏನ್ ಗೊತ್ತಾ ಮೇಡಮ್, ಈಗ ಕಸ್ಟಮರ್ ದುಡ್ಡು ತುಂಬಿರ್ತಾರೆ ನಮ್ಮ ಹತ್ರ, 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಯೋಜನೆಗಳು ಸರ್ಕಾರದಿಂದ ಹೇಗಾಗುತ್ತೋ ಅದೇ ರೀತಿಯಾಗಿ ತುಂಬಿರ್ತಾರೆ. ಅದಕ್ಕೆ ನಾವು ಏನೋ ಒಂದಾಗತ್ತೆ, ಮಕ್ಕಳ ಸ್ಕೂಲ್ ಫೀ ಆದ್ರೂ ಹೋಗ್ಬೋದು, ನಾವ್ ಒಂದ್ 10 ರೂಪಾಯಿ ಕೂಡಿಟ್ರೆ ಏನಾದ್ರೂ ಒಂದ್ ಆಗ್ಬಹುದು, ಏನಾದ್ರೂ ಒಂದ್ ಕೂಡಿಟ್ಟ ಹಣದಲ್ಲಿ ಮಕ್ಕಳಿಗೆ ಏನಾದ್ರೂ ಕೊಡ್ಬೋದು, ಶಿಕ್ಷಣನೇ ಕೊಡಿಸ್ಬೋದು, ಏನೇ ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕಾಗಿ ಅದನ್ನ ಮಾಡ್ಕೊಂಡಿರ್ತಾರೆ. ನಾವು ಸಹಿತ ಹೆಣ್ಮಕ್ಳು ಅದೇ ರೀತಿಯಾಗಿ ಹೆಣ್ಮಕ್ಳನ್ನ ಬೆಳೆಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಲೋನ್ ಅನ್ನು ಕೊಟ್ಟಿದೀವಿ. ಲೋನ್ ಕೊಡ್ತಾ ಇಲ್ಲ, ಹಣ ಆದ್ರೂ ಕೊಡಿ, ಅಟ್ಲೀಸ್ಟ್ ನಾವು ಕಟ್ಟಿದ ಹಣ ಆದ್ರೂ ಕೊಡಿ ಅಂತ ಕೇಳ್ತಿದಾರಲ್ಲ. ನಾವು ಲೋನ್ ಕೊಟ್ಟಿದೀವಿ ಅನ್ಲಿಕ್ಕೆ ನಮ್ ಕಡೆ ಎಲ್ಲಾನು ಪ್ರೂಫ್ ಸಹಿತ ಇದೆ. ನಿಮಗ್ ಟೋಟಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ನಾವು ಉಳಿತಾಯವನ್ನು ಕೊಟ್ಟಿದೀವಿ ಕೆಲವೊಂದಿಷ್ಟು ಜನಕ್ಕೆ, ಲೋನ್ ಅನ್ನು ಕೊಟ್ಟಿದೀವಿ ಕೆಲವೊಂದಿಷ್ಟು ಜನಕ್ಕೆ, ಇವಾಗ್ಲೇ ಕೊಡ್ತಿದೀವಿ. ಈಗ ನಾವೇನ್ ಹೇಳಿದ್ದು, ಲೇಟ್ ಆಗಿದೆ, ಬೇರೆ ಬೇರೆ ಬ್ರಾಂಚಸ್ಗೆ ದುಡ್ಲಿಕ್ಕೆ ಹಾಕಿದೀವಿ. ಅಲ್ಲಿಗೆ ಬೇರೆ ಬ್ರಾಂಚಸ್ ಹಾಕಿದೀರಾ? ಮೇಡಮ್, ಇವಾಗ ಅವ್ರು ಕೊಟ್ಟಿರ್ತಾರಪ್ಪ ಅಂತಂದ್ರೆ, ನಮ್ದು ಅಮೌಂಟ್ ನಮ್ಮಲ್ಲಿ ಕಟ್ಟಿರ್ತಾರಪ್ಪ ಅಂತಂದ್ರೆ ಆ ದುಡ್ಡಿಗೆ ನಾವು ಅವ್ರಿಗೆ 3 ವರ್ಷಕ್ಕೆ ಬಡ್ಡಿ ಸಹಿತ ಕೊಡ್ಬೇಕು. ಬಡ್ಡಿ ಸಹಿತ ಕೊಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಅದನ್ನ ದುಡಿಸಿದ್ರೆ ಮಾತ್ರ ಅವರಿಗೆ ಬಡ್ಡಿ ಸಹಿತ ಕೊಡ್ಲಿಕ್ಕೆ ಆಗೋದಲ್ಲ ಮೇಡಮ್. ದುಡಿಸದೇ ಇದ್ರೆ ಬಡ್ಡಿ ಹೆಂಗಾಗತ್ತೆ ಮೇಡಮ್ ಅದು? ಅಲ್ಲ, ಈಗ ಆಯ್ತು, ಈಗ ಇದೇ ಒಂದು ಸಂಘದಲ್ಲಿ ಈಗ ಹಣ ಕಟ್ಟಿರ್ತಾರೆ, ಅದೇ ಸಂಘದಿಂದ ಅವ್ರು ಸಾಲ ಕೇಳ್ಬೇಕಲ್ವಾ? ಅವಾಗ ನೀವು ಅದಕ್ಕೆ ಇಂಟ್ರೆಸ್ಟ್ ಹಾಕ್ತಿರಲ್ವಾ? ಮೇಡಮ್, ನಾವು ಅವರಿಗೆ 10,000ಕ್ಕೆ ಇಂಟ್ರೆಸ್ಟ್ ಹಾಕೋದು 1 ವರ್ಷಕ್ಕೆ 800 ರೂಪಾಯಿಗಳು ಮಾತ್ರ. ಕಡಿಮೆ ಬಡ್ಡಿ ದರದಲ್ಲಿ ಮಹಿಳೆಯರನ್ನ ಸಬಲೀಕರಣ ಮಾಡೋದಕ್ಕೋಸ್ಕರ. ನಾವು ಮಹಿಳೆಯರಲ್ವಾ ಮೇಡಮ್? ಇವತ್ ನಾವು ಮಹಿಳೆಯರಲ್ವಾ? ಮಹಿಳೆಯರಿಗೆ ಮೋಸ ವಂಚನೆ ಹೆಂಗ್ ಮಾಡಕ್ಕಾಗತ್ತೆ ಮೇಡಮ್? ಆದ್ರೆ ಯಾಕೆ ಇಷ್ಟು ಅನುಮಾನ ಯಾಕೆ ಬಂತು? ಯಾಕೆ ಇಷ್ಟು ಜನ ಬಂದ್ರು? ಈಗ ಒಬ್ರು ಇಬ್ರು ಆರೋಪ ಮಾಡಿದ್ರೆ ಬೇರೆ, ಇಷ್ಟೊಂದು ಜನ ಬಂದಿದ್ದಾರೆ, ಇಷ್ಟು ಜನ ಹೇಳ್ತಾ ಇದ್ದಾರೆ ಅಂತ ಆಗ್ಬೇಕಲ್ಲ, ಸುಮ್ನೆ ಯಾರು ಹೇಳಲ್ವಾ? ಏನ್ ಗೊತ್ತಾ ಮೇಡಮ್, ನಾವು ಎಲ್ರು ನಮ್ಮ ಕಡೆ ಕೆಲಸ ಮಾಡೋರು ಮಹಿಳಾ ಸೇವಾ ಪ್ರತಿನಿಧಿಗಳ ಜೊತೆ ನಾವು ಎಲ್ಲರ ಜೊತೆನೂ ಮಾತಾಡಿದೀವಿ. ಅವರು ಆಯ್ತು ಮೇಡಮ್, ಸ್ವಲ್ಪ ಬೇಗ ಮಾಡಿ ಕೊಟ್ಬಿಟ್ಟು ಸದಸ್ಯರಿಗೆ ಕ್ಲಿಯರ್ ಮಾಡೋಣ ಅಂತ ಹೇಳಿದ್ದಾರೆ. ಓಕೆ ಮೇಡಮ್, ಆಯ್ತು, ನಾವು ಸಹಿತ ನಿಮ್ಗೆ ಬೇಗನ ಮಾಡಿ ಮುಗಿಸ್ಕೊಡ್ತೀವಿ ಅಂತ ಹೇಳಿದೀವಿ. ಹೇಳಿದ ತಕ್ಷಣ ಬೆಳಿಗ್ಗೆ ಆಫೀಸಿಗೆ ಬಂದ್ರು, ನಾವು ಸಹಿತ ಅಧ್ಯಕ್ಷರು ಸಹಿತ ನಾನು ಸಹಿತ ಹೋಗ್ಬಿಟ್ಟು ಎಲ್ಲಾ ಕಸ್ಟಮರ್ಗೆ ಮಹಿಳಾ ಸೇವಾ ಪ್ರತಿನಿಧಿಗೆ ಹೇಳಿದ್ವಿ. ನೋಡಿ ಮೇಡಮ್, ಈಗ ನಿಂತಿದ್ದೀರಾ, ಲೇಟ್ ಆಗಿದೆ. ಯಾಕಂದ್ರೆ ಫೈನಲ್ ಕ್ವಶನ್ ಇದು, 3 ವರ್ಷದಿಂದ ಸಾಲ ಕೊಟ್ಟಿದ್ದೀರಾ ಇಲ್ವಾ ಅಂತ? ಮೇಡಮ್, ನಾವು 3 ವರ್ಷದಿಂದನೂ ಸಾಲನು ಕೊಟ್ಟಿದೀವಿ. ಉಳಿತಾಯ ಸಂಘ ಮುಗಿದು ಹಣವನ್ನು ನಾವು ಸಹಿತ ಬಂದಿದ್ದಿಷ್ಟು ಮರುಪಾವತಿಸ್ತೀವಿ. ಆಗಸ್ಟ್ 15ಕ್ಕೆ ಕ್ಲಿಯರ್ ಮಾಡ್ತೀರಿ? ಆಗಸ್ಟ್ 15ಕ್ಕೆ ನಾವು ಎನಿ ಕಂಡೀಷನ್ ಆಗಸ್ಟ್ 15ಕ್ಕೆ ನಾವು ಡೇಟ್ ಕೊಟ್ಟಿದೀವಿ ಮೇಡಮ್. ಅವತ್ತು ಸೂಟಿ ಇದೆ, ಆಗಸ್ಟ್ 15. ಆಗಸ್ಟ್ 15ಕ್ಕೆ ನಾವ್ ಏನ್ ಹೇಳಿದೀವಿ, ಆಗಸ್ಟ್ 15ಕ್ಕೆ ನಮಗೆ ಕಾಲ್ ಮಾಡಿ ಮಹಿಳಾ ಸೇವಾ ಪ್ರತಿನಿಧಿಗಳು, ಕಾರ್ಯಕರ್ತರು, ನಾವು ಯಾವ್ಯಾವ ಊರಿಂದು ಯಾವತ್ತು ಕೊಡ್ತೀವಿ ಡೇಟ್, ಅವತ್ತು ಬಂದು ತಗೊಂಡ್ ಹೋಗಿ. ಯಾವುದೇ ಹೆಣ್ಮಕ್ಳಿಗೂ ಇದ್ರೊಳಗಡೆ ಮೋಸ ಇಲ್ಲ. ಅವರು ಸಹಿತ ನಮ್ಮಲ್ಲಿ 4 ವರ್ಷ ದುಡ್ದಿದಾರಲ್ಲ. ನಮ್ಮ ಸಂಸ್ಥೆ ಫೇಕ್ ಇತ್ತಂದ್ರೆ, ನಮ್ಮ ಸಂಸ್ಥೆ ವಂಚನೆ ಇತ್ತಂದ್ರೆ 4 ವರ್ಷ ಯಾರು ಕೆಲಸ ಮಾಡ್ತಿದ್ರು ಮೇಡಮ್? ಓಕೆ, ಫೈನ್.
ಥ್ಯಾಂಕ್ ಯು ರಚನಾ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಮೊದಲು ತೆಗಿತಾರೆ